ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್. ಈ ಮುಂದಿನ ಕೆಲವು ವಿಡಿಯೋಗಳಲ್ಲಿ ನಾವು ನಿಮಗೆ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ನಿಮಿರು ದೌರ್ಬಲ್ಯ ಅಂದ್ರೆ ನೀವು ನಿಮ್ಮ ಸಂಗಾತಿಯನ್ನು ಸೇರಕ್ ಆಗ್ತಾ ಇರೋದಿಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೀವೆಲ್ಲರೂ 2018ರಲ್ಲಿ ರಿಲೀಸ್ ಆಗಿರೋಂಥ ಒಂದು ಆಯುಷ್ಮಾನ್ ಖುರಾನಾ ಅವ್ರು ಮಾಡಿರೋಂಥ ಒಂದು ಫಿಲಮ್ ನೋಡಿರ್ಬೋದು, ಶುಭ ಮಂಗಳ ಸಾವಧಾನ. ಅದು ಒಂದು ಕಾಮಿಡಿ ಮೂವಿ. ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದಾರೆ. ಅದರಲ್ಲಿ ಹೇಗಿದೆ ಹೀರೋ ಅವರ ಹೆಂಡತಿ ಜೊತೆ ಕೊಡೋ ಪರಿಪಾಠಗಳೆಲ್ಲ ಫಿಲಮ್ ಅಲ್ಲಿ ಡೀಟೇಲ್ ಆಗಿ ತೋರಿಸಿದ್ದಾರೆ. ಅದೇ ತರ ನಮ್ಮ ಪೇಷಂಟ್ಸ್ ಕೂಡ ನನ್ನ ಹತ್ರ ಈ ಸಾಕಷ್ಟು ಜನ ಪೇಷಂಟ್ಸ್ ಬರ್ತಾರೆ. 40-45 ವರ್ಷ ಆಗಿರುತ್ತೆ, ನಾವು ನಮ್ಮ ಸಂಗತಿ ಜೊತೆ ಕೂಡಕ್ ಆಗ್ತಾ ಇಲ್ಲ, ಇಂಟ್ರೆಸ್ಟ್ ಕಳ್ಕೊಂತಿದೀವಿ ಅಂತ. ಯಾಕೆ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತ ನಾವು ಡೀಟೇಲ್ ಆಗಿ ಹಿಸ್ಟ್ರಿ ಕೇಳ್ತಾ ಹೋದಾಗ ಅವ್ರಿಗೆ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ನಿಮಿರು ದೌರ್ಬಲ್ಯ ಇದೆ ಅಂತ ಗೊತ್ತಾಗತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ನಾವು ಅರ್ಲಿನೇ ಟ್ರೀಟ್ ಮಾಡಬೇಕು. ಯಾಕೆಂದ್ರೆ ಅದು ಮುಂದೆ ಆಗೋಂಥ ಒಂದು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ಗೆ ಇದು ಪೂರ್ವ ಮುನ್ಸೂಚನೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಸ್ ಅ ಪ್ರಿಕರ್ಸರ್ ಆಫ್ ಫ್ಯೂಚರ್ ಕರೋನರಿ ಆರ್ಟರಿ ಡಿಸೀಸ್ ಅಂತ. ನಮಗೆ ಕರೋನರಿ ಆರ್ಟರಿ ಡಿಸೀಸ್ ಬಗ್ಗೆ ಗೊತ್ತು, ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಸಾಮಾನ್ಯ ಪದವಾಗಿ ಹೇಳ್ತೀವಿ. ಅದನ್ನ ನೀವೆಲ್ಲರೂ ತಿಳ್ಕೊಂಡಿರ್ತೀವಿ. ಅದ್ರಲ್ಲಿ ಹೇಗೆ ರಕ್ತನಾಳಗಳಲ್ಲಿ ಬ್ಲಾಕ್ಸ್ ಇರುತ್ತೋ ಹಾಗೂ ಅದು ಸಂಕುಚಿತಗೊಳ್ಳುತ್ತೋ, ಅದೇ ತರ ಈ ಪಿನೈಲ್ ಆರ್ಟರೀಸ್ ಅಲ್ಲಿ ಕೆಲವು ಸರಿ ಬ್ಲಾಕ್ ಆಗಿ ಕನ್ಸ್ಟ್ರಿಕ್ಟ್ ಆದ್ರೂ ಕೂಡ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗತ್ತೆ. ಸೊ ಹಾಗಾಗಿ ಇದು ಸೇಮ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಇವೆಂಟ್ಸ್, ಎರೆಕ್ಟೈಲ್ ಡಿಸ್ಫಂಕ್ಷನ್ ಮತ್ತೆ ಕರೋನರಿ ಆರ್ಟರಿ ಡಿಸೀಸ್ ಅಲ್ಲಿ ಸೇಮ್ ಆಗಿರೋದ್ರಿಂದ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸೀರಿಯಸ್ ಆಗಿ ನೀವು ಥಿಂಕ್ ಮಾಡ್ಬೇಕಾಗುತ್ತೆ. ಒಂದು ಎರಡನೇದೇನು, ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ ತಕ್ಷಣ ಆಯ್ತು ನಮ್ಮ ಜೀವನ ಮುಗ್ದೇ ಹೋಯ್ತು, ಮುಂದೆ ಏನು ಮಾಡಕ್ ಆಗದೇ ಇಲ್ವೇನೋ ಅಂತ ಸಾಕಷ್ಟು ಜನ ಅನ್ಕೊಂತಾರೆ. ಆದ್ರೆ ಹಾಗಾಗಲ್ಲ. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಓಪನ್ ಆಗಿ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಇಂಡಿಯಾದಲ್ಲಿ ಅಂತ ಅಲ್ಲ, ವರ್ಲ್ಡ್ ಓವರ್ ಮೋರ್ ದೆನ್ 50% ಆಫ್ ದ ಮೇಲ್ಸಿಗೆ ಇದು ಕಾಡ್ತಾ ಇರುತ್ತೆ. ಒಂದಲ್ಲ ಒಂದ್ಸರಿ ಇದು ಕಾಡೇ ಇರುತ್ತೆ. ಹಾಗಾಗಿ ನಿಮ್ಮ ಸಂಗತಿ ಜೊತೆ ಅಂದ್ರೆ ನಿಮ್ಮ ಕಪಲ್ ಜೊತೆ ಇದನ್ನ ಮುಕ್ತವಾಗಿ ಡಿಸ್ಕಸ್ ಮಾಡ್ಬೇಕು. ಒಂದು. ಎರಡನೇದು, ಸರಿಯಾಗಿ ಇರುವಂತ ಒಬ್ರು ಯೂರಾಲಜಿಸ್ಟ್ ಅಥವಾ ರಿಪ್ರೊಡಕ್ಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ಅಥವಾ ಎಂಡೋಕ್ರೈನಾಲಜಿಸ್ಟ್ ಅಥವಾ ಇದನ್ನ ತೋರಿಸ್ಕೋಬೇಕು. ಇದನ್ನ ತೋರಿಸ್ಕೊಂಡು ಡಿಸ್ಕಸ್ ಮಾಡಬೇಕು. ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡಿದ್ರೆ ಇದಕ್ಕೆ ಖಂಡಿತ ಪರಿಹಾರ ಇರುತ್ತೆ. ಮೂರನೇದು, ನಾನು ಹೇಳ್ದಂಗೆ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೂ ಮತ್ತೆ ಕರೋನರಿ ಆರ್ಟರಿ ಡಿಸೀಸ್ಗೂ ಕಾಮನ್ ಫ್ಯಾಕ್ಟರ್ಸ್ ತುಂಬಾ ಇದೆ. ಒಂದು ಹೈಪರ್ ಟೆನ್ಷನ್ ಇರ್ಬೋದು, ಇಲ್ಲ ಡಯಾಬಿಟಿಸ್ ಇರ್ಬೋದು, ಇಲ್ಲ ಒಬೆಸಿಟಿ ಇರ್ಬೋದು, ಈ ಸೊಂಟದ ಸುತ್ತ ಇರೋಂಥ ಬಜ್ಜು, ಇದೆಲ್ಲ ಮೂರು ಕಾಮನ್. ಇದು ಹೆಲ್ದಿ ಲೈಫ್ ಸ್ಟೈಲ್ನ ರೂಢಿಸ್ಕೊಳಕ್ಕೆ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ನೀವು ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ನಿಮಿರು ದೌರ್ಬಲ್ಯ ಅಂತ ಗೊತ್ತಾದ ತಕ್ಷಣ ಖಿನ್ನತೆಗೆ ಒಳಗಾಗದೆ, ಈ ಹಿಂದಿನ ಆಧುನಿಕ ಯುಗದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಇದೆ, ಬಂದು ನಮ್ಮನ್ನು ಕನ್ಸಲ್ಟ್ ಮಾಡಬೇಕು. ಧನ್ಯವಾದಗಳು. ನನ್ನ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಕಾರಣಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ.